ನಮಸ್ಕಾರ. ನಾನು ರಮಾನಂದ ಐನ್ಕೈ. ಬಹಳ ದಿನಗಳ ನಂತರ ನಾನು ನಿಮ್ಮ ಮುಂದೆ ಬರ್ತಾ ಇದ್ದೇನೆ. ನನ್ನನ್ನು ಪ್ರೋತ್ಸಾಹಿಸಿ ನಮ್ಮ ಐನ್ಕೈ ವಿಷನ್ಗೆ ಸಬ್ಸ್ಕ್ರೈಬ್ ಮಾಡಿ. ಮನುಷ್ಯನ ಜೀವನದಲ್ಲಿ ಭಾಷೆಯ ಮಹತ್ವ ಏನು? ಜ್ಞಾನಕ್ಕಾಗಿ ಭಾಷೆಯೋ, ಅನುಭವಕ್ಕಾಗಿ ಭಾಷೆಯೋ, ಅಭಿವ್ಯಕ್ತಿಗಾಗಿ ಭಾಷೆಯೋ, ಅಥವಾ ಈ ಜಗತ್ತನ್ನು ಅರ್ಥ ಮಾಡಿಕೊಳ್ಳಿಕ್ಕಾಗಿ ಭಾಷೆಯ ಅಗತ್ಯ ಇದೆಯೋ? ಪ್ರತಿ ಮನುಷ್ಯ ಹುಟ್ಟಿದಾಕ್ಷಣ ಅವನಿಗೆ ಅವನದ್ದೇ ಆದಂಥ ಒಂದು ಮಾತೃಭಾಷೆ ಇರ್ತದೆ. ಮಾತೃಭಾಷೆಯ ಮೂಲಕವೇ ಆತ ಈ ಜಗತ್ತಿಗೆ ಪ್ರವೇಶ ಮಾಡಲಿಕ್ಕೆ ತೊಡಗ್ತಾನೆ. ಹೀಗೆ ಮುಂದೆ ಅವನು ಬೆಳೀತಾ ಹೋದಾಗೆ ಇನ್ನಿತರ ಭಾಷೆಯನ್ನೆಲ್ಲ ರೂಢಿಸ್ಕೊಂಡು ಬರ್ತಾನೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಮನುಷ್ಯರು ತಮ್ಮ ಮಾತೃಭಾಷೆಯನ್ನು ಧಿಕ್ಕರಿಸಿ ಅದನ್ನು ಅಸಡ್ಡೆ ಮಾಡಿ ಮತ್ತೊಂದು ಭಾಷೆಯ ಅಗತ್ಯದ ಕಡೆಗೆ ಯೋಚನೆ ಮಾಡ್ತಾ ಇದ್ದಾರೆ. ಇದನ್ನು ನಾನು ಯಾಕೆ ಹೇಳುವಂತಹ ಪ್ರಸಂಗ ಬಂತು ಅಂದರೆ, ಇಂದು ನಮ್ಮ ಗ್ರಾಮೀಣ ಭಾರತವನ್ನೇ ನೀವು ನೋಡಿ. ಎಲ್ಲ ಹಳ್ಳಿಗಳಲ್ಲೂ ಅಲ್ಲಿಂದ 10-20 ಕಿಲೋಮೀಟ್ರ್ ದೂರದ ನಗರಗಳಿಗೂ ಪಟ್ಟಣಗಳಿಗೂ ತಮ್ಮ ಪುಟ್ಟ ಪುಟ್ಟ ಮಕ್ಕಳನ್ನು ಕಳಿಸ್ತಾರೆ. ಯಾಕೆ? ಕಾನ್ವೆಂಟ್ ಶಿಕ್ಷಣಕ್ಕಾಗಿ, ಇಂಗ್ಲೀಷ್ ಮಾಧ್ಯಮದ ಶಿಕ್ಷಣಕ್ಕಾಗಿ ಕಳಿಸ್ತಾರೆ. ಅಂದರೆ ಅಲ್ಲಿ ಹೋದರೆ ಇವರು ಇಂಗ್ಲೀಷ್ ಭಾಷೆಯನ್ನು ಕಲಿತಾರೆ. ಇದರಿಂದ ಇವರಿಗೆ ಅವಕಾಶಗಳು ಹೆಚ್ಚೆಚ್ಚು ಸಿಗುತ್ತದೆ ಅನ್ನುವಂತಹ ಒಂದು ನಂಬಿಕೆಯಿಂದ ಈ ಕೆಲಸ ಮಾಡ್ತಾರೆ. ಹಾಗೆ ನೋಡಿದರೆ ನಮ್ಮ ಗ್ರಾಮೀಣ ಭಾಗದಲ್ಲಿರುವಂತಹ ಸರ್ಕಾರಿ ಶಾಲೆಗಳಿವೆಯಲ್ಲ, ಅಲ್ಲಿ ಅತ್ಯುತ್ತಮ ಉನ್ನತ ಮಟ್ಟದ ಶಿಕ್ಷಣಗಳೇ ಇವತ್ತಿಗೂ ಇವೆ. ಆದರೆ ಆ ಶಾಲೆಗಳಿಗೆ ನಮ್ಮ ಮಕ್ಕಳನ್ನು ಕಳಿಸಿದರೆ ಅವರಿಗೆ ಇಂಗ್ಲೀಷ್ ಮಾತಾಡ್ಲಿಕ್ಕೆ ಬರೋದಿಲ್ಲ, ಬರೀಲಿಕ್ಕೆ ಬರೋದಿಲ್ಲ ಅನ್ನುವಂಥ ಒಂದು ತಿಳುವಳಿಕೆ ನಮ್ಮಲ್ಲಿದೆ. ಇವಕ್ಕೆಲ್ಲ ಮುಖ್ಯ ಕಾರಣ ಅಂದರೆ ನಮ್ಮ ಆಧುನಿಕ ವಿದ್ಯಮಾನಗಳಿದೆಯಲ್ಲ, ವಿಜ್ಞಾನ, ತಂತ್ರಜ್ಞಾನ, ಅನ್ವೇಷಣೆಗಳು, ಹೊಸ ಹೊಸ ಟೆಕ್ನಾಲಜಿಯ ಪ್ರವೇಶ, ಸಂಶೋಧನೆಗಳು, ಇವೆಲ್ಲವೂ ಈ ಇಂಗ್ಲೀಷ್ ಭಾಷೆಯ ಮೂಲಕವೇ ಮುಂದುವರಿತಾ ಇದೆ. ಹಾಗಾಗಿ ಇಂಗ್ಲೀಷನ್ನು ಕಲಿತ್ಕೊಂಡ್ರೆ ಈ ಪ್ರಪಂಚಕ್ಕೆ ಎಂಟ್ರಿ ಆಗಲಿಕ್ಕೆ ಭಾಳ ಸುಲಭ ಆಗ್ತದೆ ಅನ್ನುವುದು ತಿಳುವಳಿಕೆ. ಆದರೆ ಒಂದನ್ನು ಗಮನಿಸಿ, ರಫ್ ಆಗಿ ಕಳೆದ ಒಂದು 100 ವರ್ಷದ ಭಾರತದ ಅವಲೋಕನ ಮಾಡಿದರೆ ತಿಳಿಯುತ್ತದೆ. ಸಾವಿರ ಮೇಧಾವಿಗಳು, ವಿದ್ವಾಂಸರು, ತಂತ್ರಜ್ಞರು, ವಿಜ್ಞಾನಿಗಳು, ಇಂಜಿನಿಯರು, ವಾಸ್ತುಶಿಲ್ಪಿಗಳು ಇಲ್ಲಿ ಹುಟ್ಟಿ ಜಗತ್ತಿನ ತಮ್ಮ ಪ್ರತಿಭೆಯನ್ನು ಸಾರಿದ್ದಾರೆ. ಇವರಲ್ಲಿ 99% ಜನ ಹಳ್ಳಿಗಳಿಂದಲೇ ಬಂದವರು. ಅವರಿಗೆ ಎಲ್ಲಿಂದ ಬಂತು ಇಂಗ್ಲೀಷು? ಈಗ ವಾಸ್ತವದಲ್ಲೂ ನೋಡಿ, ಕಾಲೇಜುಗಳಿದೆಯಲ್ಲ, ಕಾಲೇಜಿಗೆ ಹೋದಾಕ್ಷಣ ಸ್ವಾಭಾವಿಕವಾಗಿ ಇಂಗ್ಲೀಷ್ ಮೀಡಿಯಮ್ ಇರ್ತದೆ, ಅಲ್ಲಿ ಕಲಿಬೋದು. ಆದರೆ ನಮ್ಮ ಮಕ್ಕಳನ್ನು ಅಂಗನವಾಡಿಯಿಂದಲೇ ಯಾವುದೋ ಅನ್ಯ ಭಾಷೆಗೆ ದೂಡುತ್ತಾ ನಾವು ಒಂದು ರೀತಿಯ ಅರ್ಥವಾಗದ ಜನ್ರೇಷನನ್ನು, ತಲೆಮಾರನ್ನು ಸೃಷ್ಟಿ ಮಾಡ್ತಾ ಇದ್ದೇವೇನೋ ಅಂತ ಅನ್ನಿಸ್ತಾ ಇದೆ. ಮೊದಲು ನಾವು ವ್ಯಾವಹಾರಿಕ ದೃಷ್ಟಿಕೋನದಿಂದ ಭಾಷೆಯ ಕುರಿತು ಯೋಚನೆ ಮಾಡುವುದನ್ನು ನಿಲ್ಲಿಸಬೇಕು. ಭಾಷೆ ನಮಗೆ ಯಾಕೆ ಬೇಕು? ಜ್ಞಾನಕ್ಕಾಗಿ ಬೇಕೋ, ಅನುಭವಕ್ಕಾಗಿ ಬೇಕೋ, ಅಥವಾ ನೌಕರಿ ಸೇರ್ಲಿಕ್ಕೆ ಬೇಕು ಅನ್ನುವ ಸ್ಪಷ್ಟತೆ ನಮ್ಮಲ್ಲಿ ಇರಬೇಕಾಗ್ತದೆ. ಈ ಜ್ಞಾನದಲ್ಲೂ ಕೂಡ 2 ಬಗೆ ಇದೆ: ಕ್ರಿಯಾಜ್ಞಾನ ಮತ್ತು ಲೋಕಜ್ಞಾನ ಅಂತ, ಪ್ರಾಕ್ಟಿಕಲ್ ನಾಲೆಜ್ ಮತ್ತು ಥಿಯರಿ ನಾಲೆಜ್ ಅಂತ. ನಮ್ಮ ಭಾರತೀಯ ಪರಂಪರೆ ಬೆಳೆದು ಬಂದದ್ದೇ ಈ ಕ್ರಿಯಾಜ್ಞಾನದ ಮೂಲಕ. ನಮ್ಮ ಮಾತೃಭಾಷೆ ಇದೆಯಲ್ಲ, ಅದು ಈ ಕ್ರಿಯಾಜ್ಞಾನ ಉದ್ದೀಪನಗೊಳ್ಳಲಿಕ್ಕೆ ತುಂಬ ಸಹಕಾರಿ ಆಗೇ ಆಗ್ತದೆ. ಅದು ಈಗ ನೋಡಿ, ಯಾವನೇ ಒಬ್ಬ ವ್ಯಕ್ತಿ ತನ್ನ ಮಾತೃಭಾಷೆಯಲ್ಲಿ ಪ್ರಭುತ್ವವನ್ನು ಹೊಂದಿದರೆ ಅವನು ಯಾವುದೇ ಭಾಷೆಯನ್ನು ಮುಂದೆ ಈಸಿಯಾಗಿ ಕಲ್ತ್ಕೊಳ್ಬಲ್ಲ. ಅಷ್ಟು ಪ್ರಭುತ್ವ ಅವನಿಗೆ ಬರ್ತದೆ. ಮತ್ತು ಭಾಷೆಯ ವಿನ್ಯಾಸಗಳೇ ಹಾಗಿರ್ತದೆ. ಯಾಕಂದರೆ ನಾವು ಕೊನೆಗೂ ವಿಚಾರ ಮಾಡುವುದು ನಮ್ಮ ಮಾತೃಭಾಷೆಯ ಮೂಲಕವೇ. ಒಬ್ಬ ಕನ್ನಡದವ ಇಂಗ್ಲೀಷ್ನಲ್ಲಿ ಮಾತನಾಡ್ತಾನೆ ಅಥವಾ ಇಂಗ್ಲೀಷ್ನಲ್ಲಿ ಬರೀತಾನೆ ಅಂತಾದರೆ ಅವನು ತನ್ನೊಳಗೆ ಕನ್ನಡದಲ್ಲೇ ವಿಚಾರ ಮಾಡ್ತಾ ಹೋಗ್ತಾ ಇರ್ತಾನೆ. ಇದಕ್ಕೆ ಉದಾಹರಣೆ ಅಂದರೆ ಡಾಗ್ ಅಂದರೆ ನಾಯಿ ಎಂದು ನಮಗೆ ಅರ್ಥವಾಗುವುದು, ನಮ್ಮ ಅನುಭವಕ್ಕೆ ಬರುವುದು
ನಮ್ಮ ಮಾತೃಭಾಷೆಯ ಮೂಲಕವೇ. ಅದೇ ನಮ್ಮ ಮಾತೃಭಾಷೆಯಲ್ಲಿ ನಮಗೆ ಅನುಭವವೇ ಆಗದೆ ಅರ್ಥ ಸಿದ್ಧಿಸದಿದ್ದರೆ ಡಾಗ್ ಅನ್ನೋದರ ದರ್ಶನ ನಮಗೆ ಆಗಲಿಕ್ಕೆ ಸಾಧ್ಯ ಇಲ್ಲ. 4 ಕಾಲು, 1 ಬಾಲ, 2 ಕಣ್ಣು, 2 ಕಿವಿ ಇರುವಂತಹ ಸಾಕು ಪ್ರಾಣಿ ಎನ್ನುವ ಇನ್ಫಾರ್ಮೇಷನ್ ಅಷ್ಟೇ ಆಗ್ತದೆ. ಹಾಗಾಗಿ ನಾವು ಭಾಷೆಯ ಹಿಂದೆ ವ್ಯಾವಹಾರಿಕವಾಗಿ ಹೋಗ್ತಾ ಹೋದರೆ ಇದೇ ನಮಗೆ ಒಂದು ದೊಡ್ಡ ಮಿತಿಯಾಗಿ ಪರಿಣಮಿಸಿಬಿಡ್ತದೆ. ಈ ಕುರಿತಾಗಿ ಒಂದು ಕಥೆಯನ್ನು ನಾನು ಹೇಳ್ತೇನೆ. ನೀವು ಈ ಕಥೆಯನ್ನು ಕೇಳಿದ ಮೇಲೆ ಹಲವು ಆ್ಯಂಗಲ್ನಲ್ಲಿ ನೀವು ಯೋಚನೆ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಒಂದು ಊರಿನಲ್ಲಿ ಊರಿನ ನಾಗರಿಕರೆಲ್ಲ ಸೇರಿ ಒಂದು ಶಾಲೆಯನ್ನು ಪ್ರಾರಂಭ ಮಾಡ್ತಾರೆ. ಪ್ರಾರಂಭ ಆದಮೇಲೆ ಸಹಜವಾಗಿ ಅಲ್ಲಿ ಶಿಕ್ಷಕರು ಬೇಕು, ಸಹಾಯಕರು ಬೇಕು. ಆ ಶಾಲೆಗೆ ಗೋಪಾಲ ಅನ್ನುವಂಥ ಒಬ್ಬ ವ್ಯಕ್ತಿಯನ್ನು ಅವರು ಅಪಾಯಿಂಟ್ ಮಾಡ್ಕೊಳ್ತಾರೆ. ಆತ ಅಶಿಕ್ಷಿತ ಮತ್ತು ತುಂಬ ಬಡವ. ಅವನ ಕೆಲಸ ಏನು? ಕೆಲಸ ಒಂದು ರೀತಿ ಪ್ಯೂನ್ ಕೆಲಸ. ಆ ಶಾಲೆಯ ಸಣ್ಣ ಪುಟ್ಟ ಚಾಕರಿಗಳನ್ನೆಲ್ಲ ಮಾಡ್ತಾಯಿದ್ದ. ಜೊತೆಗೆ ಅವನಿಗೆ ಗಂಟೆ ಹೊಡೆಯೋ ಜವಾಬ್ದಾರಿ ಕೊಟ್ಟಿದ್ದು. ಈ ಶಾಲೆಯಲ್ಲಿ ಗಂಟೆ ಹೊಡೆಯೋದು ಅಂದ್ಕೂಳೆ ನಿಮಗೆಲ್ಲ ಅನುಭವಕ್ಕೆ ಬರ್ಬೋದು. ನಾವು ಶಾಲೆಗೆ ಹೋಗ್ತಾ ಇದ್ದಾಗ ಯಾವ ರೀತಿ ಗಂಟೆ ಹೊಡೆದ ತಕ್ಷಣ ನಾವು ದೀರ್ಘವಾದ ಗಂಟೆ ಆದ್ಕೂಳೆ ಶಾಲೆ ಬಿಟ್ಟರು ಮನೆಗೆ ಓಡಬೇಕು, ಇಂಥದ್ದೆಲ್ಲ ನಮಗೆ ನೆನಪಾಗ್ತದೆ. ಈತ ತುಂಬ ಶ್ರದ್ಧಾವಂತನಾಗಿದ್ದ. ಹಾಗಾಗಿ ಅವನು ಆ ಗಂಟೆ ಹೊಡೆಯೋದ್ರೊಳಗೆ ಅವನದೇ ಆದಂಥ ಒಂದು ಪರಿಣಿತಿಯನ್ನು ಮಾಡ್ಕೋತ ಬಂದ. 1ನೇ ಪೀರಿಯಡಿಗೆ ಯಾವ ರೀತಿ ಹೊಡಿಬೇಕು, 2ನೇದಕ್ಕೆ ಯಾವ ಹೊಡಿಬೇಕು, ವಿಶ್ರಾಂತಿಗೆ ಯಾವ ರೀತಿ ಹೊಡಿಬೇಕು, ದೀರ್ಘ ವಿಶ್ರಾಂತಿಗೆ ಯಾವ ರೀತಿ ಹೊಡಿಬೇಕು, ಅವನ ಆ ಗಂಟೆ ಹೊಡೆಯುವ ಶೈಲಿ ಮತ್ತು ಆ ಗಂಟೆ ಹೊಡೆಯುವ ಲಯ ಇದಲ್ಲ, ಅದು 1-2 ವರ್ಷದಲ್ಲಿ ತುಂಬ ಫೇಮಸ್ ಆಗೋಯ್ತು. ಆ ಶಾಲೆಯ ಹೆಸರು ಹೇಳಿದರೆ ಗಂಟೆ ಗೋಪಾಲ ಅಂತ ಹೇಳ್ತಿದ್ರು. ಅಷ್ಟು ಫೇಮಸ್ ಆಗ್ಬಿಟ್ಟ. ಜೊತೆಗೆ ಅವನಿಗೆ ಇನ್ನಿತರ ಕೆಲಸಗಳನ್ನು ಕೊಡ್ತಿದ್ರು. ಯಾರು ಅತಿಥಿಗಳು ಬಂದರೆ ಅವರನ್ನು ಬಸ್ ಸ್ಟ್ಯಾಂಡಿಂದ ಬರಮಾಡ್ಕೊಳ್ಳೋದು, ನಂತರ ಶಿಕ್ಷಕರಿಗೆ ಕಾಗದ ಪತ್ರಗಳನ್ನು ತೊಗೊಂಡೋಗಿ ಕೊಡೋದು, ಈ ರೀತಿ ಸಣ್ಣ ಪುಟ್ಟ ಸಾರ್ವಜನಿಕ ಕಮ್ಯುನಿಕೇಷನ್ಗಳನ್ನು ಮಾಡ್ಕೋತಿದ್ದ. ಹೀಗೆ ಫೇಮಸ್ ಆಗ್ತಾ ಶಾಲೆ ಫೇಮಸ್ ಆದಂಗೆ ಈ ಗೋಪಾಲನು ಫೇಮಸ್ ಆಗ್ತಾ ಬಂದ. ಒಂದು ಹಂತದಲ್ಲಿ ಶಾಲೆಯವರಿಗೆ ಈಗ ಹೇಳಿದ್ನಲ್ಲ, ಈ ಭಾಷೆದೇ ಒಂದು ಪ್ರಶ್ನೆ ಬಂತು. ನಾವು ಇಂಗ್ಲೀಷ್ ಮೀಡಿಯಮ್ಮಿನ ತರಗತಿಗಳನ್ನು ಪ್ರಾರಂಭ ಮಾಡುವ ಅಂತ ಡಿಸೈಡ್ ಮಾಡಿದ್ರು. ನಂತರ ಅವರು ಮ್ಯಾನೇಜ್ಮೆಂಟ್ನವ್ರು ಭಾರಿ ಮಹತ್ವಾಕಾಂಕ್ಷಿಗಳಿದ್ದರು. ನಾವು ಈ ಇಂಗ್ಲೀಷ್ ಮೀಡಿಯಮ್ ಸ್ಕೂಲನ್ನು ತುಂಬ ಫೇಮಸ್ ಮಾಡಬೇಕು, ಹಾಗೆ ಹೀಗೆ ಅಂತ. ಹಾಗೆ ಆ ಶಾಲೆ ಶುರುವಾಗ್ತದೆ. ಶುರುವಾಗಿ ಒಂದು 6 ತಿಂಗಳೊಳಗೆ ಪಿಕಪ್ ಆಗಿಬಿಡ್ತದೆ. ಜನ ಹೊರಗಿಂದ ಎಲ್ಲ ಬರೋದು, ಇವ್ರ ಬಗ್ಗೆ, ಇವರ ಶಾಲೆಯ ಶಿಸ್ತನ್ನು, ಅಧ್ಯಯನ ಪದ್ಧತಿ ಸ್ಟಡಿ ಮಾಡಲಿಕ್ಕೆಲ್ಲ ಬರ್ತಾರೆ. ಈ ಹಂತದಲ್ಲಿ ಬೇರೆ ಕಡೆಯಿಂದ ಜನ ಬರ್ತಾ ಇದ್ದಿದ್ದಕ್ಕಾಗಿ ಈ ಗಂಟೆ ಗೋಪಾಲನಿಗೆ ಕಮ್ಯುನಿಕೇಷನಿನ ಪ್ರಾಬ್ಲಮ್ ಆಗ್ತಾ ಬಂತು. ಯಾಕಂದ್ರೆ ಮೊದಲಾದ್ರೆ ಕನ್ನಡದವರೇ ಬರ್ತಿದ್ರು, ಈಗ ಬೇರೆ ಬೇರೆ ಭಾಷೆಯವರು ಬರ್ತಿದ್ರು. ಈಗ ಮ್ಯಾನೇಜ್ಮೆಂಟ್ನವರು ಗೋಪಾಲನ್ ಕರೆದ್ರೆ ಹೇಳಿದ್ರು, ನೋಡಪ್ಪ ಈಗ ಮೊದಲಿನ ಹಾಗಿಲ್ಲ, ನಾವು ಬೆಳೀತಾ ಇದ್ದೇವೆ, ಇನ್ನೂ ಬೆಳೀತದೆ, ನೀವು ಅಲ್ಪ ಸ್ವಲ್ಪ ಇಂಗ್ಲೀಷನ್ನು ನೀವು ಕಲ್ತ್ಕೊಳ್ಳೇಬೇಕು ಅಂತ. ಇವನು ಹಾರ್ಬಿಟ್ಟೆ, ಯಾಕಂದರೆ ಕನ್ನಡನೇ ಸರಿ ಕಲ್ತವಲ್ಲ, ಇವನು ಇಂಗ್ಲೀಷಿಂದ ಎಲ್ಲಿ ಕಲಿಬೇಕು ಅಂತ. ನೀ ಹಾಗೇನು ವರಿ ಮಾಡಬೇಡ, ನಮ್ಮ ಇಂಗ್ಲೀಷ್ ಟೀಚರ್ ಇದ್ದಾರೆ, ದಿವಸ 1 ತಾಸು ಕೂತ್ಕೋ, ಅವ್ರು ಹೇಗೆ ಕೊಡ್ತಾರೆ ಅಂತಂದರು. ಇವನು ಒಂದು 4-5 ದಿವಸ ಹೋದ ಇಂಗ್ಲೀಷ್ ಕ್ಲಾಸಿಗೆ. ಇವನಿಗೆ ತಲೆ ಕೆಟ್ಟೋಯ್ತು. ಇವನಿಗೆ ಗಂಟೆ ಹೊಡೆಯೋದು ಬೇಡ, ಏನೂ ಬೇಡ, ಇದು ಎಲ್ಲಪ್ಪ ಇದು ಬರದೇ ಹೋದ ಭಾಷೆ ಅಂತ 6ನೇ ದಿವಸದಿಂದ ಬರಲೇ ಇಲ್ಲ ಶಾಲೆಗೆ. ಹೀಗೆ 3-4 ದಿವಸ ಆದಮೇಲೆ ಅವನಿಗೆ ಹೇಳ್ಕೊಳಿದ್ರು. ಅವನು ಹೇಳ್ದ, ನನಗೆ ಇಂಗ್ಲೀಷು ಕಲೀಲಿಕ್ಕೆ ಇಷ್ಟ ಇಲ್ಲ ಮತ್ತು ಇಂಗ್ಲೀಷ್ ಕಲೀಲಿಕ್ಕೆ ಆಗೋದೇ ಇಲ್ಲ ನನಗೆ, ಹಾಗಾಗಿ ನಾ ಬರಲಿಲ್ಲ ಅಂತ. ಆವಾಗ ಇವರು ಅವನ ಹತ್ರ ಹೇಳಿದ್ರು, ಸಾರಿ, ನಮಗೀಗ ಅನಿವಾರ್ಯ ಆಗಿದೆ, ಇಂಗ್ಲೀಷ್ ಕಲ್ತವರೇ ಇರಬೇಕಾಗ್ತದೆ, ಹಾಗಾದರೆ ನಿನ್ನ ದಾರಿ ನೀನು ನೋಡ್ಕೋ ಅಂತಂದರು. ಅಲ್ಲಿಗೆ ಅವನ ಜೀವನದ ಒಂದು ಘಟ್ಟ ಮುಗಿತು. ಆದರೆ ಅವನು ಬಡವ, ಸಂಸಾರ ಇದೆ, ಹೊಟ್ಟೆಪಾಡಿಗೆ ಏನಾದ್ರು ಮಾಡಬೇಕಲ್ಲ. ಆಗ ಅವನಿಗೊಂದು ಯೋಚನೆ ಬಂತು. ಆ ಶಾಲೆಯಿಂದ ಸ್ವಲ್ಪ ದೂರದಲ್ಲೇ ಒಂದು ಸಣ್ಣ ಗೂಡಂಗಡಿ ತೆರೆದ. ಗಂಡ ಹೆಂಡತಿ ಸೇರಿ ಒಂದು ಅಂಗಡಿ ಮಾಡಿದ್ರು. ಅಲ್ಲಿ ಪಟ್ಟಿ, ಪೆನ್ಸಿಲ್ಗಳು, ಪೆನ್ಗಳನ್ನೆಲ್ಲ ಇಟ್ಟರು. ಸ್ವಲ್ಪ ದಿನಗಳ ನಂತರ ಟೀ ಮಾಡಲಿಕ್ಕೆ ಶುರು ಮಾಡಿದ್ರು. ಸಣ್ಣ ಪುಟ್ಟ ತಿಂಡಿಯನ್ನು ಮಾಡಿದ್ರು. ಹಾಗೆ ಅದು ಮುಂದುವರಿತಾ ಅವು ಗಂಡ ಹೆಂಡತಿ ಇಬ್ಬರು ಅದರೊಳಗೆ ಇನ್ವಾಲ್ವ್ ಆಗಿದ್ದಕ್ಕಾಗಿ ಅವರು ಊಟವನ್ನು ಸ್ಟಾರ್ಟ್ ಮಾಡಿದ್ರು. ಅದು ಆ್ಯಕ್ಚುಲ್ ಹೈವೇನೂ ಆಗಿತ್ತು. ಹಾಗಾಗಿ ಇಲ್ಲಿ ಗಿರಾಕಿಗಳು ಜಾಸ್ತಿ ಆಗ್ತಾ ಹೋದಂಗೆ ಅವರು ಹೋಟೆಲಲ್ಲೂ ಫೇಮಸ್ ಆಗ್ತಾ ಬಂದ್ಬಿಟ್ಟ ಗೋಪಾಲ.
ದೊಡ್ಡ ಬಿಲ್ಡಿಂಗ್ ಕಟ್ಟದ ಅಲ್ಲಿ. ದೊಡ್ಡ ಬಿಲ್ಡಿಂಗ್ ಕಟ್ಟಿ ಎಲ್ಲ ರೀತಿಯ ನಾರ್ತ್ ಇಂಡಿಯನ್ನು ಸೌತ್ ಇಂಡಿಯನ್ ಎಲ್ಲ ಊಟವನ್ನು ಕೊಡ್ಲಿಕ್ಕೆ ಶುರು ಮಾಡ್ದ. ಹಾಗೆ ಅವನಿಗೆ ನಿಲ್ಲಿಲ್ಲ, ಅಲ್ಲೇ ಪಕ್ಕದ ಊರಿನಲ್ಲಿ ಮತ್ತೊಂದು ಹೋಟ್ಲ್ ಮಾಡ್ದ. ಹೀಗೆ ಒಂದು 10 ಕಡೆಗಳಲ್ಲಿ ಆ ಜಿಲ್ಲೆಯಲ್ಲಿ ದೊಡ್ಡ ದೊಡ್ಡ ಗೋಪಾಲ್ ಗ್ರೂಪ್ಸ್ ಅಂತ ಹೋಟೆಲ್ಗಳೇ ಒಂದು ಪ್ರಾರಂಭ ಆಗ್ಬಿಟ್ವು. ಮತ್ತು ಆ ಹೋಟೆಲ್ಗಳಿಗೆ ಈಗೆಲ್ಲ ಇದೆಯಲ್ಲ ಅಡಿಗಾಸು ಕಾಮತ್ತೆಲ್ಲ ಹಿಂದಿತ್ತಲ್ಲ, ಹಾಗೆ ಜನ ಮುಗಿ ಬೀಳ್ತಿದ್ರು. ಇವನು ಒಂದು ದೊಡ್ಡ ಹೋಟೆಲ್ ಉದ್ಯಮಿ ಆಗ್ಬಿಟ್ಟ. ಈ ಹಂತದಲ್ಲಿ ಪರರಾಜ್ಯದಿಂದ ಒಬ್ಬ ದೊಡ್ಡ ಹೋಟೆಲ್ ಉದ್ಯಮಿ ಅಲ್ಲಿಗೆ ಬರ್ತಾನೆ. ಅವನಿಗೆ ಈ ಕನ್ನಡ ಭಾಷೆ ಬರೋದಿಲ್ಲ, ಇವನಿಗೆ ಅವನ ಭಾಷೆ ಬರೋದಿಲ್ಲ. ಒಂದು ಅನುವಾದ ಮಾಡಲಿಕ್ಕೆ ಒಬ್ಬ ದುಭಾಷೆ ಇಟ್ಕೊಂಡು ಬರ್ತಾನೆ. ಇವನು ಕುಂಡ್ರಿಸ್ಕೊಂಡು ಎಲ್ಲ ಹೋಟೆಲ್ ಉದ್ಯಮದ ಬಗ್ಗೆ ಎಲ್ಲ ಕೆಲವು ಟಿಪ್ಸನ್ನು ಕೇಳ್ತಾನೆ. ಈ ಗೋಪಾಲ ಹೇಳೋವನು ಕೆಲವು ವಿಚಾರಗಳನ್ನು ಕಾನ್ಸೆಪ್ಟ್ಗಳನ್ನು ಕೊಟ್ಟನಲ್ಲ, ಅದ್ರ ನೋಡಿ ಅವನಿಗೆ ಬೆರಗಾಗ್ಬಿಡ್ತದೆ. ಆವಾಗ ಅವನು ಹೇಳ್ತಾನೆ, ನಾನು ನೀನು ಸೇರಿ ಕೊಲಾಬರೇಷನ್ನಲ್ಲಿ ಒಂದಿಷ್ಟು ಹೋಟೆಲ್ ಶುರು ಮಾಡುವ, ಇಡೀ ದೇಶವ್ಯಾಪಿ ನಾವು ಹೋಟೆಲ್ ಉದ್ಯಮವನ್ನು ಬೆಳೆಸ್ಬಿಡುವ ಅಂತ. ಇದು ಗೋಪಾಲ್ನಿಗೆ ಥ್ರಿಲ್ ಅಂತು, ಯಾಕಂದರೆ ಅವನಿಗೆ ಒಂದು ಬಿಸ್ನೆಸ್ನಲ್ಲಿ ಒಂದು ಕೈ ಹತ್ತಿತ್ತು ಈಗ. ಹಾಗಾಗಿ ಮಾತಾಡಿದ್ರು, ಇದು ಮಾಡಿದ್ರು. ನಂತರ ಹಾಗಾದರೆ ಇವತ್ತೇ ಅಗ್ರಿಮೆಂಟ್ ಮಾಡ್ಕೊಬಿಡುವ ಅಂತ ಬಾಂಡ್ ತರಿಸಿ, ಅದು ಏನೇನೋ ಅವ್ರದ್ದು ಲಾಭ ಹಾನಿ ಯಾವ ರೀತಿ ಎಲ್ಲ ಒಂದು ಡ್ರಾಫ್ಟ್ ಮಾಡಿಸಿದ್ರು, ಒಂದು ವಕೀಲನ್ನು ಕರೆಸಿ ಅದೇ ದಿವಸನೇ ನಡೆತು. ನಂತರ ಸಹಿ ಹಾಕಬೇಕಲ್ಲ, ಅವನು ಹೊರ ರಾಜ್ಯದಿಂದ ಬಂದವನು ಸಹಿ ಹಾಕಿದ. ಕೊನೆಗೆ ಗೋಪಾಲ್ನ ಹತ್ರ ಸಹಿ ಹಾಕುವಂದ. ಈ ಗೋಪಾಲ್ ಅದನ್ನು ತೊಗೊಂಡು ನಾವು ಎಲ್ಲಿ ಅಂತ ಕೇಳಿ ವಕ್ರ ಅಕ್ಷರದಲ್ಲಿ ಗೋಪಾಲ ಅಂತ ಬರ್ತ. ಅದನ್ನು ನೋಡಿ ಅವನಿಗೆ ಆಶ್ಚರ್ಯ ಆಗೋಯ್ತು. ಇದು ಕನ್ನಡದಲ್ಲಿ ಹಾಕ್ತಾಯಿದ್ದೀರಾ ಸಹಿ ಹಾಕಿರಲ್ಲ? ಹೌದು ಅಂತಂದ. ಅಲ್ಲ, ನೀವು ಇಷ್ಟು ದೊಡ್ಡ ಅಚೀವ್ ಮಾಡಿದ್ದೀರಿ, ಇಷ್ಟು ದೊಡ್ಡ ಉದ್ಯಮಿ, ನೀವು ಸ್ವಲ್ಪ ಇಂಗ್ಲೀಷನ್ನು ಕಲ್ತ್ಕೊಳ್ಬೋದಾಗಿತ್ತಲ್ಲ. ಏನು ಮಾತಾಡಲಿಕ್ಕೆ ಇದಕ್ಕೆ ಬರದೇ ಹೋದರೂ ವ್ಯಾವಹಾರಿಕವಾಗಿ ಕಲಿಬೇಕಾಗಿತ್ತು. ಕೊನೆ ಪಕ್ಷ ನೀವು ಸಹಿ ಹಾಕೋದನ್ನಾದರೂ ಇಂಗ್ಲೀಷ್ನಲ್ಲಿ ಕಲಿಬಹುದಾಗಿತ್ತಲ್ಲ ಅಂತ ಒಂದು ಕುತೂಹಲದ ಪ್ರಶ್ನೆಯನ್ನು ಇವನು ಎದುರಿಗಿಡ್ತಾನೆ. ಆವಾಗ ಗೋಪಾಲ್ ಹೇಳ್ತಾನೆ, ಇಲ್ಲ, ನಾನು ಇಂಗ್ಲೀಷ್ ಕಲಿಯಲಿಕ್ಕೆ ಬಯಸಲಿಲ್ಲ. ಹಾಗೂ ನನ್ನ ಅನುಭವದಿಂದ ಒಂದು ಮಾತು ಹೇಳ್ತೇನೆ, ನಾನೇನಾದರೂ ಚೂರ್ಪಾರು ಇಂಗ್ಲೀಷ್ ಕಲ್ತ್ಕೊಂಡಿದ್ದರೆ ನಾನು ಇಷ್ಟು ದೊಡ್ಡ ಮನುಷ್ಯನೇ ಆಗ್ತಿರಲಿಲ್ಲ. ಎದುರಿಗಿದೆಯಲ್ಲ ಆ ಸ್ಕೂಲ್ನಲ್ಲಿ ಗಂಟೆ ಹೊಡಿತಾನೇ ಇರ್ತಿದ್ದೆ ಅಂತ ಹೇಳ್ದ. ಕಥೆಯನ್ನು ನೀವು ಸರಿಯಾಗಿ ಕೇಳಿಸ್ಕೊಂಡ್ರಲ್ಲ. ಈಗ ಯೋಚನೆ ಮಾಡಲಿಕ್ಕೆ ಶುರು ಮಾಡಿ, ನಿಮಗೆ ಬೇರೆ ಬೇರೆ ಸುಳಿವುಗಳು ಈ ಕಥೆಯಿಂದ ಸಿಗ್ತದೆ. ಹಾಗೆ ನಿಮಗೆ ಇದು ಇಷ್ಟವಾಗಿದ್ದಿದ್ದರೆ ನಮ್ಮ ಐನ್ಕೈ ವಿಷನ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.